ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಗೊತ್ತಾಗಿದ್ರೆ ನಮ್ಮ ಕಂಪ್ನಿ ರೆಪ್ಯುಟೇಷನ್ಸ್ ಏನಾಗಿರೋದು? ಇಷ್ಟು ದೊಡ್ಡ ಕಂಪ್ನಿ ಹೆಸರ ಮಿಸ್ಯೂಸ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರು ಯಾರೋ ನಮ್ಮವರೇ ಆಗಿರ್ತಾರೆ ಸರ್. ಯಾಕೆಂದ್ರೆ ಒಳಗಡೆ ಸಹಾಯ ಇಲ್ಲದೆ ಹೊರಗಡೆ ಯಾರು ಬರಕ್ ಸಾಧ್ಯನೇ ಇಲ್ಲ. ಅವ್ರು ಯಾರೇ ಆಗಿದ್ರು ಆದಷ್ಟು ಬೇಗ ಕಂಡು ಹಿಡಿದು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಸರ್. ಹೌದು, ಈ ವಿಷಯ ಎಲ್ಲ ನಿಮಗೆ ಗೊತ್ತಾಯ್ತು ಸರ್? ಮೈನಾಯಿಂದ ಗೊತ್ತಾಯ್ತು. ಇವತ್ತು ಈ ಹುಡುಗಿ ತನ್ನ ಪ್ರಾಣನು ಲೆಕ್ಕಿಸದೆ ನಮ್ಮ ಕಂಪ್ನಿ ನಡೀತಾ ಇದ್ದ ಅವ್ಯವಹಾರನ ಬಯಲ್ಗೆಳೆದಿದ್ದಾಳೆ. ಇವಳಿಗಿರೋ ರೆಸ್ಪಾನ್ಸಿಬಿಲಿಟಿ ನಿಮ್ಗೆ ಯಾರಿಗೂ ಇಲ್ಲ ಅನ್ನೋದೇ ನನಗೆ ನೋವಾಗ್ತಾ ಇರೋದು. ಹೌದು, ನಮ್ಮ ಕಂಪ್ನಿ ಲಾರಿ ಬೇರೆ ಕಡೆ ಹೋಗೋದನ್ನ ನೋಡಿ ಡೌಟ್ ಬಂದು ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ಆ ಕಳ್ಳರ ಹತ್ರ ಸಿಕ್ಕಾಕೊಂಡು ತನ್ನ ಪ್ರಾಣನು ಲೆಕ್ಕಿಸದೆ ನಮ್ಮ ಕಂಪ್ನಿ ಮಾನ ಉಳಿಸಿದಾಳೆ. ಥ್ಯಾಂಕ್ ಗಾಡ್ ಏನು ಅನಾಹುತ ಆಗಿಲ್ಲ. ಮೈನಾ, ಐ ರಿಯಲಿ ಅಪ್ರಿಷಿಯೇಟ್ ಯು. ನೀನಂತ ಡೇರಿಂಗ್ ಹುಡುಗಿ ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿರೋದೇ ನಮ್ಗೆ ಹೆಮ್ಮೆ ವಿಷಯ. ನಿಮ್ಗೂ ತುಂಬ ಥ್ಯಾಂಕ್ಸ್ ಕಣ್ರಮ್ಮ. ನಿಮಗೂ ಈ ಕಂಪ್ನಿಗೂ ಯಾವ ಸಂಬಂಧ ಇಲ್ಲ ಅಂತಂದ್ರು ನಿಮ್ಮಿಂದ ನಮಗೆ ತುಂಬಾನೇ ಹೆಲ್ಪ್ ಆಗಿದೆ. ನೀವು ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಅಂತ ಹೇಳೋದು ತುಂಬಾನೇ ಕಡಿಮೆ ಅಂತ ಅನ್ಸುತ್ತೆ. ಇಟ್ಸ್ ಓಕೆ ಸರ್. ಹಾಗೆ ನೋಡಿದ್ರೆ ನೀವು ನಮಗೆ ಹೆಲ್ಪ್ ಮಾಡಿದೀರಾ. ಹೌದು ಸರ್, ನೀವೇನಾದ್ರೂ ಸರಿಯಾದ ಟೈಮಿಗೆ ಬಂದಿರ್ಲಿಲ್ಲ ಅಂದಿದ್ರೆ ನಮ್ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಸರ್ ನಿಜ ಹೇಳ್ಬೇಕು ಅಂದ್ರೆ ಎಲ್ಲಾ ಕ್ರೆಡಿಟ್ ಮೈನಾಗೆ ಹೋಗ್ಬೇಕು. ಎಸ್, ಯು ಆರ್ ರೈಟ್. ಮೈನಾ, ಯು ಆರ್ ಎ ಸ್ಟ್ರಾಂಗ್ ಗರ್ಲ್. ಮೈನಾ, ಸಣ್ಣ ಜಗಳ ಅಂದಿ ನೀ ನೋಡಿದ್ರ ಜೀವ ಹೋಗು ಮಟ್ಟ ಜಗಳ ಮಾಡ್ಕೊಂಡ್ ಬಂದಿಲ್ಲ ಅಂದ್ರ ನಿಂಗ್ ಜೀವ ಹೋಗುದಂದ್ರ ಸಣ್ಣ ಮಾತೇನ? ಅಕ್ಕ, ಜೀವ ದೊಡ್ಡದೆ, ಆದ್ರೆ ನಮಗ್ ಸಂಬಳ ಕೊಡೋ ಕಂಪ್ನಿನೂ ದೊಡ್ಡದೆ ಅಲ್ವಾ? ಅದಕ್ ನಾವ್ ಋಣಿಯಾಗಿರ್ಬೇಕಲ್ವಾ? ಸರ್ಲಕ್ಕ, ನೋಡ್ದ ಈ ಮೈನನ ಏನೋ ಅನ್ಕೊಂಡಿದ್ದೆ. ನಂಗನ್ಸುತ್ತೆ ಆ ನರ್ತನ ಜಾಗಕ್ಕೆ ಈ ಮೈನನ್ನ ಅಪಾಯಿಂಟ್ಮೆಂಟ್ ಮಾಡ್ಬೋದಾ ಅಂತ. ಚಾನ್ಸೇ ಇಲ್ಲ ಬಿಡು. ಕತ್ತೆ ಎಷ್ಟೇ ಕಷ್ಟಪಟ್ರು ಕತ್ತೆನೆ, ಕುದುರೆನೆ. ಸರ್, ಆ ಸ್ಮಗ್ಲರ್ಸ್ ಯಾರು ಅಂತನಾದ್ರೂ ಗೊತ್ತಾಯ್ತಾ? ಪೊಲೀಸಿಗೇನಾದ್ರೂ ಹ್ಯಾಂಡ್ ಓವರ್ ಮಾಡಿದಿರಾ ಹೇಗೆ? ಅದೊಂದು ಕೆಲಸ ಆಗ್ಲಿಲ್ಲ, ಯಾಕಂದ್ರೆ ಅವರೆಲ್ಲ ತಪ್ಪಿಸ್ಕೊಂಡ್ಬಿಟ್ರು. ಬಟ್ ಥ್ಯಾಂಕ್ ಗಾಡ್ ಮೈನಾಗೆ ಮತ್ತು ಅವಳ ಫ್ರೆಂಡ್ಸ್ ಏನೂ ಆಗ್ಲಿಲ್ವಲ್ಲ, ನನ್ಗಷ್ಟು ಸಾಕು. ನನ್ಗನ್ಸುತ್ತೆ ಈ ಎಲ್ಲಾ ಸೂಪರ್ ಗರ್ಲ್ಸ್ ಕೂಡ ನಮ್ಮ ಕಂಪ್ನಿಲೇ ಕೆಲಸ ಮಾಡ್ತಾ ಇದ್ದಾರೆ. ಅಂಕಲ್, ಮೈನಾ ಒಬ್ಳೇ ಈ ಆಫೀಸಲ್ಲಿ ಕೆಲಸ ಮಾಡ್ತಾ ಇರೋದು. ಆ ಹುಡುಗಿರೆಲ್ಲ ಯಾರೂ ಮಾಡ್ತಾ ಇಲ್ಲ. ಐ ನೋ, ಆದ್ರೆ ನಾನ್ ಮಾತಾಡ್ತಾ ಇರೋದು ಅವತ್ ಯಾರೋ ವಿಡಿಯೋ ಮಾಡಿದ್ನಲ್ಲ ಹುಡುಗ, ಆ ಹುಡುಗನ ಹಿಡ್ಕೊಟ್ಲಲ್ಲ ಹುಡುಗಿ, ಆ ಹುಡುಗಿ ಬಗ್ಗೆ. ಬಾಲರಾಜ್ ಸರ್, ಆ ಹುಡುಗಿಯಲ್ಲಿ ನಾನು ಅವಳ ಜೊತೆ ಮಾತಾಡ್ಬೇಕಾಗಿತ್ತಲ್ಲ. ಅದು ಈ ಮೈನಾನೇ ಸರ್.
ಮೈ ಗಾಡ್, ನಿನ್ನ ನೋಡ್ತಾ ಇದ್ರೆ ಆ ನವಶಕ್ತಿ ದೇವತೆಗಳೆಲ್ಲ ನೀನ್ ಒಳಗಡೆನೆ ಸೇರಿದ್ದಾರೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಕೀಪ್ ಇಟ್ ಅಪ್ ಮೈನಾ. ಬೇರೆ ಹುಡುಗಿರೆಲ್ಲ ನಿನ್ನ ನೋಡಿ ಧೈರ್ಯ ಅಂದ್ರೆ ಏನು ಅಂತ ಕಲಿಬೇಕು. ಥ್ಯಾಂಕ್ ಯು ಸೋ ಮಚ್ ಮೈನಾ. ಇವತ್ತು ನಿನ್ನಿಂದ ಈ ಕಂಪ್ನಿಗೆ ತುಂಬಾ ದೊಡ್ಡ ಸಹಾಯ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಸರ್. ಸರ್ ಹೇಳಿದಾಗೆ ನೀನು ತುಂಬಾನೇ ಸ್ಟ್ರಾಂಗ್ ಗರ್ಲ್, ಆದರೆ ಇನ್ಮೇಲೆ ಸ್ವಲ್ಪ ಹುಷಾರಾಗಿರು. ಯಾಕೆ ಸರ್? ಅಂದ್ರೆ ನೀನ್ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಕಂಪ್ನಿನ ಸ್ಮಗ್ಲರ್ಸ್ ಇಂದ ಸೇವ್ ಮಾಡಿದೆ ಅಲ್ವಾ? ಏನೇ ಆದ್ರೂ ಅವ್ರ ಕ್ರಿಮಿನಲ್ಸ್, ಸೊ ನಿನಗೇನು ತೊಂದರೆ ಆಗ್ಬಾರ್ದು ಅಂತ ಹಾಗಂದೆ ಅಷ್ಟೇ. ಡೋಂಟ್ ವರಿ ಮೈನಾ, ನಿನ್ನಿಂದ ನಮ್ಗೆ ಹೆಲ್ಪ್ ಆಗಿದೆ ಅಂದಮೇಲೆ ನಿನ್ನ ಸೇಫ್ ಮಾಡೋ ಜವಾಬ್ದಾರಿ ನಮ್ದು. ನಿನಗೆ ಯಾರಿಂದನೂ ಯಾವ ತರ ತೊಂದರೆನೂ ಆಗಲ್ಲ, ಹೆದರ್ಕೋಬೇಡ. ಪುಷ್ಪಕ್ ಏನಿದು? ಅವಳಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಕಂಪ್ನಿನ ಸೇಫ್ ಮಾಡಿದಾಳೆ, ಅವಳಿಗೆ ಬರೀ ಧೈರ್ಯ ಅಂಡ್ ಥ್ಯಾಂಕ್ಸ್ ಹೇಳಿದ್ರೆ ಹೇಗೆ? ಅವಳಿಗೆ ಅವಳ ಫ್ರೆಂಡ್ಸಿಗೆ ನಮ್ಮ ಕಂಪ್ನಿ ಕಡೆಯಿಂದ ಏನಾದರೂ ಕಾಂಪ್ಲಿಮೆಂಟ್ಸ್ ಗಿಫ್ಟ್ ಕೊಡ್ಬೇಕಲ್ವಾ? ಇಲ್ಲ ಸರ್, ಅದ್ಯಾವುದು ನನಗೆ ಬೇಡ. ಇಲ್ಲ ಸರ್, ನಮ್ಗಂಥದ್ದೆಲ್ಲ ಏನೂ ಬೇಡ. ಸರ್, ನಾವ್ ಇದನ್ನೆಲ್ಲ ಆಸೆ ಪಟ್ಟವರಲ್ಲ. ನೀವೇನೇ ಕಾಂಪ್ಲಿಮೆಂಟ್ರಿ ಕೊಡೋದಿದ್ರು ನಮ್ಮ ಮೈನಾಗೆ ಕೊಡಿ. ಅಯ್ಯೋ, ನನ್ಗೇನು ಬೇಡ ಸರ್. ಮೈನಾ, ನೀನ್ ಯಾವುದೇ ಕಾರಣಕ್ಕೂ ಬೇಡ ಅನ್ನೋ ಹಾಗಿಲ್ಲ. ನಾವೇನೇ ಕೊಟ್ರು ನೀನ್ ಅದನ್ನ ತಗೊಳ್ಳೇಬೇಕು. ಇಲ್ಲ ಸರ್, ನನ್ನ ಕೆಲಸ ಮಾಡಿದ್ದೀನಷ್ಟೇ. ಅದಕ್ಕೆ ನೀವು ಸಂಬಳ ಕೊಡ್ತಿದ್ದೀರಾ, ಅದ್ಬಿಟ್ಟು ಇನ್ನೇನು ಬೇಡ ಸರ್. ಅದಕ್ಕಿಂತ ಮಿಗ್ಲಾಗಿ ನಾನೇನಾದ್ರೂ ತಗೊಂಡ್ರೆ ನಾನು ಮಾಡಿರೋ ಕೆಲಸಕ್ಕೆ ಅರ್ಥನೇ ಇರಲ್ವಲ್ಲ ಸರ್. ಮೈನಾ, ಇದರಲ್ಲೇ ಗೊತ್ತಾಗುತ್ತೆ ನೀನೆಷ್ಟು ಸ್ವಾಭಿಮಾನಿ ಅಂತ. ಓಕೆ, ನಾನು ನನ್ನ ಸ್ವಾಭಿಮಾನಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ತರೋದಿಲ್ಲ. ಆದರೆ ಒಂದು ವಿಷಯ, ನನಗೂ ಸಮಾಧಾನ ಆಗ್ಬೇಕಲ್ವಾ? ಈ ಸಂಡೇ ನೀನು ಮತ್ತೆ ನಿನ್ನ ಫ್ರೆಂಡ್ಸು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಇದನ್ನ ಮಾತ್ರ ಬೇಡ ಅನ್ನೋ ಹಾಗಿಲ್ಲ, ಓಕೆ? ಹೌದು ಮೈನಾ, ಈ ಮಾತನ್ನ ನೀನ್ ಬೇಡ ಅಂತ ಹೇಳೋ ಹಾಗೆ ಇಲ್ಲ. ಅಯ್ಯೋ, ನೀವು ಕರಿತಿರೋದೇ ದೊಡ್ಡ ವಿಷಯ, ನಮ್ಗಷ್ಟೇ ಸಾಕು. ಸರ್, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಅವಳು ಸ್ವಲ್ಪ ಹಾಗೇನೆ, ನಾವು ಅವಳನ್ನ ಕರ್ಕೊಂಡ್ ಬರ್ತೀವಿ. ನೋಡಿ, ಯಾವುದೇ ಕಾರಣಕ್ಕೂ ನೀವು ಯಾರು ಮಿಸ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ನೆಕ್ಸ್ಟ್ ವೀಕಲ್ಲಿ ನಾನು ಮತ್ತೆ ನನ್ನ ಮಗ ಫಾರಿನ್ ಟ್ರಿಪ್ ಹೋಗ್ತಾ ಇದೀವಿ.